ಎಲ್ಲರಿಗೂ ನಮಸ್ಕಾರ. ಕನ್ನಡ ಬುಲೆಟಿನ್ಗೆ ಸ್ವಾಗತ. ನವೆಂಬರ್ 30ನೇ ತಾರೀಕಂದು ವಿಜಯ್ ಕಿರಗಂದೂರ್ ಹೊಂಬಾಳೆ ಫಿಲ್ಮ್ಸ್ ನಡೆಸ್ತಾ ಇರೋರು ಅವರೊಂದು ಅನೌನ್ಸ್ಮೆಂಟ್ ಮಾಡಿದ್ರು. ಏನಂದರೆ ಡಿಸೆಂಬರ್ 2ನೇ ತಾರೀಕು 2:09 ಒಂದು ಇಂಡಿಯನ್ ಫಿಲ್ಮ್ ನೆಕ್ಸ್ಟ್ ಪ್ರಾಜೆಕ್ಟ್ ಆಗಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ. ಅಷ್ಟು ಹೇಳಿದ ತಡನೆ ಎಲ್ಲ ಕಡೆನೂ ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಯಿತು. ಯಾರಿರ್ಬೋದು ಹೀರೋ, ಅದನ್ನು ಕನ್ನಡ ಫಿಲ್ಮ, ಪ್ಯಾನ್ ಇಂಡಿಯಾ ಫಿಲ್ಮ, ಅದ್ರ ಡೈರೆಕ್ಟರ್ ಯಾರಿರ್ಬೋದು, ಅಷ್ಟೊಂದು ತುಂಬ ಕುತೂಹಲಗಳು. ಆಮೇಲೆ ಒಂದಿಷ್ಟು ಸ್ಪೆಕ್ಯುಲೇಷನ್ಸ್, ಇವರೇ ಆಗಿರ್ಬೋದು ಡೈರೆಕ್ಟರ್, ಇವರೇ ಪ್ರೊಡ್ಯೂಸರ್ ಅಂತ ಈ ಥರ ಎಲ್ಲ ಆಯಿತು. ಸೊ ಕೆಲವು ಮಾಹಿತಿಗಳ ಪ್ರಕಾರ ಪ್ರಭಾಸೇ ಹೀರೋ ಅದಕ್ಕೆ ಅಂತ ಕನ್ಫರ್ಮ್ ಆಗಿದೆ. ಪ್ರಭಾಸ್ ಯಾರು? ಬಾಹುಬಲಿ ಖ್ಯಾತಿ ಹೀರೋ ಪ್ರಭಾಸ್ ಅವರು. ಮತ್ತು ಪ್ರಶಾಂತ್ ನೀಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ 3 ಫಿಲಮ್ನ ಡೈರೆಕ್ಟ್ ಮಾಡಿದ್ದಾರೆ. ಉಗ್ರಂ, KGF ಚಾಪ್ಟರ್ 1 ಆ್ಯಂಡ್ KGF ಚಾಪ್ಟರ್ 2. ಉಗ್ರಂ ಮತ್ತು KGF ಚಾಪ್ಟರ್ 1 ಆಲ್ರೆಡಿ ರಿಲೀಸ್ ಆಗಿ ತುಂಬ ಸಕ್ಸಸ್ಫುಲ್ ಆಗಿದೆ. KGF ಚಾಪ್ಟರ್ 1 ಪ್ಯಾನ್ ಇಂಡಿಯಾ ಫಿಲ್ಮ್ ಕೂಡ ರಿಲೀಸ್ ಆಯಿತು. ಎಲ್ಲ ಭಾಷೆಗಳಲ್ಲೂ ಕೂಡ ಹೆಸರನ್ನ ತಗೊಂಡು. KGF ಚಾಪ್ಟರ್ 2 ಶೂಟಿಂಗ್ ಆಲ್ಮೋಸ್ಟ್ ಮುಗಿದಿದೆ. ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಅದನ್ನು 2021 ರಿಲೀಸ್ ಮಾಡ್ತಾರೆ. ಸೊ ಇವರಿಬ್ಬರು ಕಾಂಬಿನೇಷನಲ್ಲಿ ಇಂಥ ಒಂದು ಮಾಸ್ ಹೀರೋ, ಇಂಥ ಒಂದು ಮಾಸ್ ಡೈರೆಕ್ಟರ್ ಕಾಂಬಿನೇಷನಲ್ಲಿ ಫಿಲ್ಮ್ ಅಂದರೆ ಹಿಂಗಿರುತ್ತೆ. ಇದೊಂದು ತುಂಬ ದೊಡ್ಡ ಚಿತ್ರ ಆಗುತ್ತೆ. ಇದರಿಂದ ಏನು ಪ್ರೂವ್ ಆಗುತ್ತೆ ಅಂದರೆ ಕನ್ನಡ ಚಿತ್ರರಂಗದ ನಿರ್ದೇಶಕರು ದೊಡ್ಡ ಬಜೆಟ್ ಫಿಲಮ್ನ ಮಾಡ್ಬೋದು, ನ್ಯಾಷನಲ್ ಲೆವೆಲಲ್ಲಿ ಫಿಲಮ್ನ ಮಾಡ್ಬೋದು, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ಬೋದು. ಇನ್ನೊಂದು ಸ್ಪೆಕ್ಯುಲೇಷನ್ ಏನಿತ್ತು ಅಂದರೆ ಪ್ರಶಾಂತ್ ನೀಲ್ ಅವರು ಇನ್ನೊಂದು ತೆಲುಗು ಫಿಲಮ್ ಡೈರೆಕ್ಟ್ ಮಾಡ್ತಾರೆ. ಅದಕ್ಕೆ ಜೂನಿಯರ್ NTR ಅಂತ ಅಂದ್ಕೊಂಡಿದ್ರು. ಅದಿನ್ನೂ ಏನಾಗಿದೆ ಅಂತ ಅದಿನ್ನೂ ಗೊತ್ತಾಗಿಲ್ಲ. ಈಗ ಸದ್ಯಕ್ಕೆ ಪ್ರಭಾಸ್ ಅವರು ಫಿಲ್ಮ್ ಲೈನಪ್ ಆಗಿದೆ ಅಂದರೆ ರಾಧೇಶ್ಯಾಮ್ ಅಂತ ತೆಲುಗು ಮತ್ತು ಹಿಂದಿನಲ್ಲಿ ಬರುತ್ತೆ. ಆದಿಪುರುಷ್ ಅಂತ ಒಂದು ಫಿಲ್ಮ್ ಇದೆ. ಆಮೇಲೆ ಪ್ರಭಾಸ್ ಮತ್ತು ನಾಗ್ ಅಶ್ವಿನ್ ಜೊತೆ ಒಂದು ಫಿಲ್ಮ್ ಇದೆ. ಆಮೇಲೆ ಇದು ಸೇರಿದ್ರೆ ಪ್ರಶಾಂತ್ ನೀಲ್. ಐ ಥಿಂಕ್ ಪ್ರಶಾಂತ್ ನೀಲ್ ಜೊತೆ ವರ್ಕ್ ಮಾಡ್ತಿರ್ತಕ್ಕಂಥ ಚಿತ್ರ 2022 ಅಥವಾ 2023ಗೆ ಬರುತ್ತೆ. ಜೊತೆ ಆಲ್ರೆಡಿ 3 ಫಿಲಮ್ ಆಲ್ರೆಡಿ ಅವ್ರದ್ದಿರೋದ್ರಿಂದ. ಸೊ ಇಟ್ ಈಸ್ ಜಸ್ಟ್ ಅನ್ ಅನೌನ್ಸ್ಮೆಂಟ್, ಸ್ಟಿಲ್ ಎ ಲಾಂಗ್ ವೇ ಟು ಗೋ. ಮತ್ತು ಪ್ರಶಾಂತ್ ನೀಲ್ ಅವರು ಕೂಡ KGF 2 ಶೂಟಿಂಗ್ ಮುಗಿಸಿದ್ದಾರೆ. ಅದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಅದರ ರಿಲೀಸ್ ಎಲ್ಲ ಪ್ಲ್ಯಾನ್ ಮಾಡಬೇಕು. ಅದ್ರದ್ದು ಟೈಮ್ ಆಗುತ್ತೆ. ಅದ್ರ ಮಧ್ಯದಲ್ಲಿ ಇನ್ನೊಂದು ಫಿಲಮ್ ಕೂಡ ಡೈರೆಕ್ಟ್ ಮಾಡಿದ್ರೆ ಇದು ಪ್ರಶಾಂತ್ ನೀಲ್ ಅವರ 5ನೇ ಚಿತ್ರ ಆಗಿ ಬರ್ಬೋದು.